ನಮಸ್ತೆ ಬಲಿಷ್ಠ ಭವ್ಯವಾದದ ಬಂಧುಗಳಿಗೆ ಜೀವನ್ ವಾಸ್ತು ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶನಿವಾರ ಆಗಿರೋದ್ರಿಂದ ಏನು ಕೊಡ್ತಾ ಇರ್ತೀನಿ, ಕಾಮನ್ ಮಿಸ್ಟೇಕ್ಸ್, ವಾಸ್ತುವಲ್ಲಿ ಸಾಧಾರಣವಾಗಿ ಮಾಡ್ತಾ ಇರೋಂಥ ಮಿಸ್ಟೇಕ್ಸ್ಗಳು ಏನೇನು, ಅದನ್ನು ಯಾವ ರೀತಿ ಸರಿಪಡಿಸ್ಕೋಬಹುದು ಅಂತ ನಾನು ಕೂಡ ಹೇಳ್ತಾ ಇರ್ತೀನಿ. ಹಾಗೆ ಒಂದೆರಡು ಪ್ರಶ್ನೆಗಳು. ಅದರಲ್ಲಿ ಒಂದು ಪ್ರಶ್ನೆ ಏನು ಅಂತಂತಂದರೆ, ಅಡುಗೆ ಮನೇಲಿ ಸ್ಟೌವನ್ನು ಎಲ್ಲಿಟ್ಕೋಬೇಕು ಅಂತ ಕೇಳ್ತಾ ಇರ್ತಾರೆ. ಇದು ಒಂದು. ಎರಡನೇದು, ಯಾರೋ ಉತ್ತರ ಭಾಗದಲ್ಲಿ UPS ಇಟ್ಕೊಂಡಿದ್ದೀವಿ, ಇದರ ಪರಿಣಾಮ ಏನಾಗಬಹುದು ಅಂತ ಕೇಳ್ತಾ ಇದ್ದಾರೆ. ಏನು ಹೇಳೋಣ, ಫಸ್ಟು UPS ಎಲ್ಲಿಟ್ಟಿದ್ದಾರೆ, ಯಾಕೆ, ಅದರ ಪರಿಣಾಮ ದುಷ್ಪರಿಣಾಮ, ಸತ್ಪರಿಣಾಮ ದುಷ್ಪರಿಣಾಮ ಎರಡು ನೋಡೋಣ. ಹೆಚ್ಚಾಗಿ ನಾರ್ತಲ್ಲಿ ಏನಾದರೂ UPS ಇಟ್ಕೊಂಡಿದ್ದಾರೆ, ಇದು ನಾರ್ತ್, ಈ ನಾರ್ತ್ ಭಾಗದಲ್ಲಿ ಏನಾದರೂ UPS ಇಟ್ಕೊಂಡಿದ್ದರೆ ಸತ್ಪರಿಣಾಮಗಳು ಇಲ್ಲ, ದುಷ್ಪರಿಣಾಮಗಳು ಹೌದು. ಎಂಥ ದುಷ್ಪರಿಣಾಮ ಆಗುತ್ತೆ? ಮೊಟ್ಟ ಮೊದಲಾಗಿ ದುಷ್ಪರಿಣಾಮ ಯಾವ ರೀತಿ ಆಗುತ್ತೆ ಅಂತಂದರೆ, ಈ ಮನೆಯಲ್ಲಿ ಏನಾದರೂ ಇಟ್ಕೊಂಡಿದ್ದರೆ, ಯಾವ ಮನೆಯಲ್ಲೋ ಆಫೀಸಲ್ಲೋ ಯಾರೇನು ಪ್ರಶ್ನೆ ಕೇಳಿದರೆ ಅಲ್ಲಿ ನಾರ್ತ್ ಭಾಗದಲ್ಲಿ ಏನಾದರೂ UPS ಇಟ್ಕೊಂಡಿದ್ರೆ ಕಾಂಚನ ಜನ ಜನ ಇಲ್ಲ ಅಣ್ಣ ಬರೋದಿಲ್ಲ. ಯಾಕೆ ಅಂತಂತಂದರೆ ಇದು ಕುಬೇರನ ಸ್ಥಾನ ಅಂತ ಕರಿತೀವಿ. ಒಂದು ವಾಸ್ತುವಲ್ಲಿ ಇದರ ಪ್ರಕಾರ ಅಂತ ನೋಡಿದಾಗ ಕುಬೇರ. ಎರಡನೇದು ದುಡ್ಡು ಸಂಪಾದನೆ ಮಾಡೋದಕ್ಕೆ ಬೇಕಾಗಿರೋಂಥ ಅವಕಾಶಗಳು. ಅವಕಾಶ ಇದ್ದರೆ ತಾನೇ ನನಗೆ ಏನೋ 108 ಸ್ಕಿಲ್ಸ್ ಇದೆ, ಟ್ಯಾಲೆಂಟ್ ಇದೆ, ಎಲ್ಲ ಇದೆ, ಆದರೆ ನನಗೆ ಅವಕಾಶ ಸಿಕ್ಕರೆ ತಾನೇ ನಾನು ಹಣವನ್ನು ದುಡಿಯೋದಕ್ಕಾಗೋದು. ಹಾಗಾಗಿ ಈ ರೀತಿ ಏನಾದರೂ ನಾರ್ತ್ ಭಾಗದಲ್ಲಿ ನಿಮಗೆ ಯಾರು ಪ್ರಶ್ನೆ ಕೇಳಿದರೂ UPS ಇತ್ತು ಅಂತಂದರೆ ಖಂಡಿತವಲ್ಲ ಕೂಡ ಸಂಪಾದನೆಗೆ ಬಹಳ ತತ್ವಾರ ಪಡ್ತಾ ಇರ್ತೀರ. ಸಂಪಾದನೆಗೆ ಬಹಳ ತತ್ವಾರ ಅಂತಂದರೆ ಬಹಳ ಕಷ್ಟಪಡ್ತಾ ಇರ್ತೀರ. ಸಂಪಾದನೆಗೆ ದಿಕ್ಕು ತೋಚಲ್ಲ, ದಾರಿನೂ ತೋಚಲ್ಲ, ಸಂಪಾದನೆಗೆ ಅವಕಾಶಗಳೇ ಸಿಗ್ತಾ ಇರಲ್ಲ. ಸೊ ಈ ರೀತಿ ಆಗ್ತಾ ಇದೆ. ಈ ರೀತಿ ಆಗ್ತಾ ಇದೆ ಅಂತ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ನೀವು ಕೇಳಿದಂಗೆ ಉತ್ತರ ಭಾಗದಲ್ಲೇ UPS ಇದೆ ಅಂತ ಅರ್ಥ. ಈ UPSಗೆ ಸರಿಯಾದ ಜಾಗ ಯಾವುದು ಅಂತ ಅನ್ನೋದಾದರೆ ನಾನು ಹೇಳ್ತೀನಿ, ಇದಕ್ಕೆ ಪರಿಹಾರ ಅಂತಂತಂದರೆ ತೊಗೊಂಡೋಗಿ ನಾರ್ತ್ ವೆಸ್ಟಲ್ಲಿ ಇಡಬೇಕು. ಇಲ್ಲ ಅಂತ ಹೇಳಿದ್ರೆ ಸೌತ್ ಈಸ್ಟಲ್ಲಿ ನೀವು ಇಡಬೇಕಾಗತ್ತೆ. ಇಡೋದ್ರಿಂದ ಏನಾಗುತ್ತೆ ಅಂದರೆ ಈ ಭಾಗದಲ್ಲಿ ಇದು ಬೇರೆ ತತ್ವಗಳು ಅಂತ ಬಂದಾಗ ಏನಾಗುತ್ತೆ, ಇದು ಜಲತತ್ವ ಆಗುತ್ತೆ. ಈ ಜಲತತ್ವದಲ್ಲಿ ನೀವೇನಾದರೂ ಬೆಂಕಿ ತತ್ವ ತಗೊಂಡಾದಾಗ ಏನಾಗುತ್ತೆ, ಫ್ರಿಕ್ಷನ್ ಶುರು ಆಗುತ್ತೆ. ಫ್ರಿಕ್ಷನ್ ಶುರು ಆದಾಗ ಹಂಗೆ ಮಾಡಲ ಹಿಂಗೆ ಮಾಡಲ, ಹಿಂಗೆ ಮಾಡಲ ಹಂಗೆ ಮಾಡಲ, ಇದೇ ತಾಕಲಾಟ ಪೀಕಲಾಟ ಆಯಿತು ಅಂತಂದರೆ ಏನೂ ಮಾಡೋಕ್ಕಾಗದೆ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಭಾಗದಲ್ಲಿ ಇಲ್ಲದೇ ಇರೋವಂಥದ್ದು ಬಹಳ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಇದು ಯಾರು ಫಸ್ಟು ಪ್ರಶ್ನೆ ಕೇಳಿದಾರೋ ಅವರಿಗೆ ಉತ್ತರ. ಮತ್ತೊಬ್ಬರು ಏನು ಕೇಳ್ತಾ ಇದ್ದಾರೆ, ಅಡುಗೆ ಮನೆಯಲ್ಲಿ ಯಾವ ಭಾಗದಲ್ಲಿ ಸ್ಟವ್ ಇಟ್ಕೋಬೋದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವಾಸ್ತುವಿನ ಪ್ರಕಾರ ಅಂತ ಬಂದಾಗ ಈಗ ಒಂದು ಮನೆ ಅಂತ ಇಲ್ಲಿ ಮಾಡಿಕೊಂಡೆ ಅಂತಂದರೆ ಈ ಕ್ವಾಡ್ರಂಟಲ್ಲಿ ಅಂದರೆ ಈ ಭಾಗದಲ್ಲಿ ಏನಾದರೂ ನನಗೆ ಅಂದರೆ ಸೌತ್ ಈಸ್ಟ್, ಸಾಧಾರಣವಾಗಿ ಹೇಳಿದ್ರೆ ಸೌತ್ ಈಸ್ಟ್ ಭಾಗದಲ್ಲಿ ಅಡುಗೆ ಮನೆ ಬಂತು ಅಂತಂದಾಗ ಇಲ್ಲೇನಾಗ್ಬಿಡುತ್ತೆ, 3 ರೀತಿಯಾಗಿ ನಮಗೆ ಆಗ್ನೇಯ ಬರ್ತದೆ. 3 ಆಗ್ನೇಯಗಳು ಬರ್ತದೆ. ಇದು ಸೆಂಟ್ರಿಂದ ತೊಗೊಂಡಾಗ ಏನಾಗುತ್ತೆ ಅಂದರೆ, ಸಪೋಸ್ ಇಲ್ಲಿ ಬಂತು ಅಂತಂದರೆ ಇದು ಈಸ್ಟ್ ಆಫ್ ಸೌತ್ ಈಸ್ಟ್, ಪೂರ್ವ ಆಗ್ನೇಯ. ಇದು ಆಗ್ನೇಯ ಸೌತ್ ಈಸ್ಟ್, ಇದು ಸೌತ್ ಆಫ್ ಸೌತ್ ಈಸ್ಟ್, ದಕ್ಷಿಣ ಆಗ್ನೇಯ. ಒಂದು ದಕ್ಷಿಣ ಆಗ್ನೇಯ, ಇನ್ನೊಂದು ಆಗ್ನೇಯ, ಮತ್ತೊಂದು ಪೂರ್ವ ಆಗ್ನೇಯ. ಈ 3 ಭಾಗದಲ್ಲಿ ಎಲ್ಲಿಟ್ಕೊಂಡ್ರೆ ಸ್ಟವ್ ಉತ್ತಮ ಅಂತ. ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಪೂರ್ವ ಆಗ್ನೇಯದಲ್ಲಿ ಇಟ್ಕೊಳ್ಳೋ ಹಂಗೆ ಇಲ್ಲ. ಇಟ್ಕೊಂಡ್ರೆ ಏನಾಗುತ್ತೆ, ಇಟ್ಕೊಂಡ್ರೆ ಬರೀ ಮನೇಲಿ ಫಜೀತಿಗಳಿಗೆ ತಪ್ಪಿದ್ದಲ್ಲ. ಉಪ್ಪು ಹಾಕೋದನ್ನ ಬಿಟ್ಟಾಗ ಗೊತ್ತಾಗಲ್ಲ, ಸಕ್ಕರೆ ಹಾಕೋದನ್ನ ಬಿಟ್ಟಾಗ ಗೊತ್ತಾಗಲ್ಲ, ಹುಳಿ ಹಾಕೋದನ್ನ ಬಿಟ್ಟಾಗ ಗೊತ್ತಾಗಲ್ಲ. ಹಂಗೂ ಏನಾದ್ರು ಹಾಕಿ ಮಾಡಿದ್ರೆ ಈ ಅಡುಗೆಯನ್ನು ಬಂದಂಥ ಅಡುಗೆ ಏನಿರ್ತಲ್ಲ ಅದನ್ನು ಊಟ ಮಾಡಿದ್ರೆ ಏನಾಗುತ್ತೆ, ಮನೆಯಲ್ಲಿರೋಲ್ಲೆಲ್ಲರಿಗೂ ಕನ್ಫ್ಯೂಷನ್. ಆ ರೀತಿಯಾದಂಥ ಒಂದು ಝೋನ್ ಇದು, ಆ ರೀತಿಯಾದಂಥ ವಲಯ. ಆಗ್ನೇಯದಲ್ಲಿ 100% ಇಟ್ಕೋಬೋದು. ಸೌತ್ ಈಸ್ಟ್ ಭಾಳ ಚೆನ್ನಾಗಿರುತ್ತೆ, ಅಲ್ಲಿ ಇಟ್ಕೋಬೋದು. ಒಂದೊಂದಕ್ಕೆ ಅದರದ್ದೇ ಆದಂಥ ಪ್ರಭಾವಗಳಿರುತ್ತೆ. ಸೌತ್ ಈಸ್ಟಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ನೀವು ಹೆಚ್ಚಾಗಿ ನಿಮ್ಮ ಜೀವನ, ನಿಮ್ಮ ಸಂಸಾರದ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡ್ತಾ ಹೋಗ್ತಾ ಇರ್ತೀರ. ಸೌತ್ ಈಸ್ಟಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಧೈರ್ಯ, ಸ್ಥೈರ್ಯ, ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಮತ್ತೊಂದು ಅಡುಗೆ ಭಾಳ ರುಚಿಯಾಗಿರುತ್ತೆ. ಇದರ ದೇವತೆಗಳು ಅದರ ಪ್ರಭಾವವನ್ನು ಉಂಟು ಮಾಡ್ತಾ ಇರ್ತಾರೆ. ಅದು ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಸೊ ಯಾರು ಪ್ರಶ್ನೆ ಕೇಳಿದರೆ ಅವರಿಗೆ ಇದು ಉತ್ತರ ಇಲ್ಲಿಲ್ಲ,
ಇಲ್ಲೆಸ್ಸು ಇಲ್ಲಿ ಮಾಡ್ಕೋಬೋದು. ಇದೇನು ತಿಳ್ಕೊಳ್ಳೋದು? ವಾಸ್ತು ತಿಳ್ಕೊಬೇಕಾಗತ್ತೆ. ಇಲ್ಲ ವಾಸ್ತು ಪಂಡಿತರ ಹತ್ರ ಹೋಗಿ ಅಥವಾ ವಾಸ್ತು ಎಕ್ಸ್ಪರ್ಟ್ಸ್ ಹತ್ರ ಹೋಗ್ಬಿಟ್ಟು ತೋರಿಸಿದಾಗ ನಿಮ್ಮ ಮನೆಯನ್ನು 16 ಝೋನ್ಸ್ ಹಾಕಿ ಚೆಕ್ ಮಾಡಿ ನಾರ್ತ್ ಎಷ್ಟಿದೆ, ಅದಕ್ಕೆ ಏನಿದೆ ಅಂತದೆಲ್ಲ ಚೆಕ್ ಮಾಡಿ ಅವರು ಕರೆಕ್ಟಾಗಿ ಕೊಡ್ತಾರೆ. ನನ್ನ ಹತ್ರ ಬರೋರೆಲ್ಲ ಹಾಗೆ ಬರ್ತಾ ಇದ್ದಾರೆ, ಕರೆಕ್ಟಾಗಿ ಕೊಡ್ತಾ ಇದ್ದೀವಿ. ಅವರು ಕರೆಕ್ಟಾಗಿ ಮಾಡ್ಕೊಳ್ತಾ ಇದ್ದಾರೆ, ಜೀವನವನ್ನು ಅವರು ಕರೆಕ್ಟ್ ಮಾಡ್ಕೊಂಡು ಸೂಪರ್ ಡೂಪರ್ ಚೆನ್ನಾಗಿ ಬಾಳ್ತಾ ಇದ್ದಾರೆ. ಓಕೆ, ರೈಟ್. ಆಮೇಲೆ ಒಂದು ದೊಡ್ಡ ವಾಸ್ತು ಮಿಸ್ಟೇಕ್ಸನ್ನು ಮಾಡ್ತಾ ಇರ್ತಾರೆ. ನನ್ನ ಹತ್ರ ಬಂದವರು ಕೇಳ್ತಾನೆ ಇರ್ತಾರೆ ಏನು ಅಂತಂದಾಗ, ಈಗ ಫಾರ್ ಎಕ್ಸಾಂಪಲ್ ಪಶ್ಚಿಮಕ್ಕೆ ರೋಡ್ ಇರುತ್ತೆ, ರಸ್ತೆ ಇರುತ್ತೆ, ಪಶ್ಚಿಮದಲ್ಲಿ ರಸ್ತೆ ಇರುತ್ತೆ. ಅವ್ರೇನು ಮಾಡ್ತಾರೆ, ಬಂದ್ಬಿಟ್ಟು ನನಗೆ ಗುರುಗಳೇ ಪಶ್ಚಿಮದಲ್ಲಿ ರಸ್ತೆ ಇರುತ್ತೆ, ಪಶ್ಚಿಮಕ್ಕೆ ಮೈನ್ ಡೋರ್ ಇಟ್ಕೊಬಾರ್ದಂತೆ, ಹಾಗಾಗಿ ಉತ್ತರಕ್ಕೆ ಇಟ್ಕೋಬೇಕಂತೆ, ಇಲ್ಲ ಪೂರ್ವಕ್ಕೆ ಇಟ್ಕೋಬೇಕಂತೆ ಅಂತ ಯಾರು ಹೇಳಿರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ನನಗೆ ಪೂರ್ವದಿಂದ ಮೈನ್ ಡೋರ್ ಕೊಡಿ, ಇಲ್ಲಾಂದರೆ ಉತ್ತರದಿಂದ ಮೈನ್ ಡೋರ್ ಕೊಡಿ ಅಂತ ಹೇಳ್ತಾರೆ. ಸೊ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಅಂತಂದರೆ ಇಲ್ಲಿ ಎಂಟ್ರಿ ಆಗ್ತಾರೆ, ಇಲ್ಲಿ ಎಂಟ್ರಿ ಆಗಿ ಹಿಂಗೋಗಿ ಇಲ್ಲಿಂದ ಮೈನ್ ಡೋರ್ ಎಂಟ್ರಿ ತಗೋತಾರೆ. ಇಲ್ಲ ಅಂತ ಹೇಳಿದ್ರೆ ಹೀಗೋಗಿ ಇಲ್ಲಿ ಬಂದು ಇಲ್ಲಿಂದ ಮೈನ್ ಡೋರ್ ಎಂಟ್ರಿ ತಗೊಳ್ತಾರೆ. ಸರಿನಾ? ಸರಿಯಾದ ವಾಸ್ತುಶಾಸ್ತ್ರವನ್ನು ಅಭ್ಯಾಸ ಮಾಡಿದಾಗ, ಅಧ್ಯಯನ ಮಾಡಿದಾಗ ಗೊತ್ತಾಗೋಂಥ ವಿಚಾರ ಏನು ಅಂತಂತಂದರೆ, ಸರಿಯಾದ ವಾಸ್ತುಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಎನರ್ಜಿ ನಿನಗೆ ಇಲ್ಲಿಂದ ಜಾಸ್ತಿ ಬರ್ತಾ ಇರೋದಿಲ್ಲ, ನಾರ್ತಿಂದನೂ ಜಾಸ್ತಿ ಎನರ್ಜಿ ಬರ್ತಾ ಇರಲ್ಲ. ಯಾಕೆ ಅಂತಂದರೆ ಇಲ್ಲಿ ನೀನು 3 ಅಡಿ ಬಿಟ್ಟಿರ್ತೀಯ, ಇಲ್ಲಿ 3 ಅಡಿ ಬಿಟ್ಟಿರ್ತೀಯ, ಒಂದು 30-40 ಅಂತ ತೊಗೊಂಡಾಗ, ಹಂಗೆ ಸೌತಲ್ಲಿ 2 ಅಡಿನ 3 ಅಡಿನ ಬಿಟ್ಟಿರ್ತೀರ. ಹಾಗೇ ನಾವು ಭಾಳ ಜಾಣರಲ್ವಾ, ಪಶ್ಚಿಮದಲ್ಲೂ ಏನು ಮಾಡಿರ್ತೀವಿ, ಜಾಗ ಕಡಿಮೆನೇ ಬಿಟ್ಟಿರ್ತೀವಿ, 3 ಅಡಿನೋ 4 ಅಡಿನೋ 5 ಅಡಿನೋ ಏನೋ ಬಿಟ್ಟಿರ್ತೀವಿ ನಾವು. ಆದರೆ ಈ ಮನೆಗೆ ಜಾಸ್ತಿ ಎನರ್ಜಿ ಎಲ್ಲಿಂದ ಬರುತ್ತೆ? ಇಲ್ಲಿಂದ ಬರಲ್ಲ. ಯಾಕೆ? ಇಲ್ಲೂ ಮನೆ ಕಟ್ಟಿರ್ತಾರೆ, ಇಲ್ಲೂ ಮನೆ ಕಟ್ಟಿರ್ತಾರೆ. ಈ ಮನೆಗೆ ಹೆಚ್ಚಾಗಿ ಎಲ್ಲಿಂದ ಬರ್ತಾ ಇರುತ್ತೆ ಎನರ್ಜಿ ಅಂತಂದಾಗ ಪಶ್ಚಿಮದಿಂದನೇ ಬರ್ತಾ ಇರ್ತದೆ. ಯಾಕೆ ಪಶ್ಚಿಮದಿಂದ ಜಾಸ್ತಿ ಬರುತ್ತೆ? ಯಾಕಂದರೆ ಪಶ್ಚಿಮದಲ್ಲಿ 20 ಅಡಿನೋ 30 ಅಡಿನೋ 40 ಅಡಿನೋ ರಸ್ತೆ ಇರ್ತದೆ. ಇದರಿಂದ ಹೆಚ್ಚಾಗಿ ನಿನಗೆ ಎನರ್ಜಿ ಬರ್ತಾ ಇರ್ತದೆ. ಹಾಗಾಗಿ ಏನು ಮಾಡಬೇಕು, ಈ ಪಶ್ಚಿಮ ಭಾಗದಲ್ಲಿ ಅಂತಿದ್ದಾಗ ಈ ಪಶ್ಚಿಮ ಭಾಗದಿಂದನೇ ಮನೆಗೆ ಮೇನ್ ಎಂಟ್ರೆನ್ಸನ್ನು ತಗೊಳ್ಳೋದು ತುಂಬ 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 ಉತ್ತಮ ಅಂತ ಹೇಳುತ್ತೆ. ಹಾಗಾದರೆ ನಾರ್ತ್ ಎನರ್ಜಿ ಈಸ್ಟ್ ಎನರ್ಜಿ ಸುಳ್ಳ? ಎಸ್, ಸುಳ್ಳಲ್ಲ. ನಾರ್ತ್ ಎನರ್ಜಿ ಈಸ್ಟ್ ಎನರ್ಜಿನೂ ಚೆನ್ನಾಗಿರುತ್ತೆ. ನೀವು ಮನೆಯನ್ನು ಡಿಸೈನ್ ಮಾಡಬೇಕಾದಾಗ ನಾರ್ತಿಂದ ಈಸ್ಟಿಂದ ಬರೋದಕ್ಕೆ ಏನು ಮಾಡಬೇಕು, ವಿಂಡೋಸ್ಗಳನ್ನು ಇಟ್ಕೊಳ್ತಾ ಹೋಗಬೇಕು, ಕಿಟಕಿಗಳನ್ನು ಇಟ್ಕೊಳ್ತಾ ಹೋಗಬೇಕು. ಅಲ್ಲಿಂದ ನಿಮಗೆ ಆಚೆ ಕಡೆಗೆ ಹೋಗೋದಕ್ಕೆ ಹಿತ್ತಲ ಬಾಗಿಲು ಬೇಕು ಅಂತಾರೆ, ಹಿತ್ತಲ ಬಾಗಿಲನ್ನು ಇಟ್ಕೋಬೋದು. ಸೊ ಈ ರೀತಿ ಎಲ್ಲ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡ್ರೆ ವಾಸ್ತು ಸರಿ ಹೋಗೋದು. ಇಲ್ಲ ನನಗೆ ನಾರ್ತ್ ಈಸ್ಟೇ ಬೇಕು ಅಂತಂದ್ಬಿಟ್ಟು ನೀವು ದಕ್ಷಿಣದಲ್ಲಿದ್ದರೂ ಸರಿ ಹಿಂಗೆ ಬಂದು ಹಿಂಗೆ ಸುತ್ತ ಹಾಕೊಂಡು ಬಂದು ಇಲ್ಲಿ ಬರ್ತೀನಿ ಅಂತಂತಂದರೆ ಸರಿಯಲ್ಲ. ಅದು ಆ ನಡತೆಗಳು ಸರಿ ಹೋಗಲ್ಲ ಅಂತಲೇ ಸರಿಯಾದ ವಾಸ್ತುಶಾಸ್ತ್ರ ಹೇಳುತ್ತೆ. ಹಾಗೆ ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರು, ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ರು ಇದು ಕರೆಕ್ಟೇ. ಯಾವ ಕಡೆ ನಂಗೆ ಜಾಗ ಜಾಸ್ತಿ ಇರುತ್ತೆ ಆ ಕಡೆಯಿಂದ ಎನರ್ಜಿ ನಂಗೆ ಜಾಸ್ತಿ ಬರ್ತಾ ಇರುತ್ತೆ, ಯಾವ ಕಡೆಯಿಂದ ಕಡಿಮೆ ಇರುತ್ತೆ ಅಲ್ಲಿಂದ ಕಡಿಮೆ ಆಗ್ತಾ ಇರುತ್ತೆ ಅಲ್ವಾ. ಇದಕ್ಕೆ ವಾಸ್ತು, ವೇದ, ವಿಜ್ಞಾನ. ವಾಸ್ತು ಏನು ಹೇಳುತ್ತೆ, ವೇದ ಏನು ಹೇಳುತ್ತೆ, ವೇದ ಎಲ್ಲನೂ ಅವರ ಅನುಭವದ ಮೇಲೆ ಕೊಟ್ಟಿರುವಂಥ ಜ್ಞಾನ. ಹಾಗೆ ಸೈನ್ಸು ಎಲ್ಲೇ ಏನೇ ತೊಗೊಂಡ್ರೂ ಕೂಡ ಆ ಸೈನ್ಸ್ ಸೇಮೇ, ಎಲ್ಲೂ ಚೇಂಜ್ ಆಗೋದಿಲ್ಲ ಅಲ್ವಾ. ಸೊ ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ಲೈಕನ್ನು ಹೆಚ್ಚು ಕೊಡಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.